ನಾನು ಮಾಡ್ತಾ ಇರೋ ಮಣ್ಣಿನ ಆಭರಣಗಳಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಸೊ ತುಂಬ ಜನ ಕೇಳ್ತಿದ್ದಾರೆ, ಕೇಳಿ ಕೂಡ ತಗೋತಾ ಇದ್ದಾರೆ. ಕೆಲವೊಬ್ಬರು ಡೈರೆಕ್ಟ್ ಕೇಳ್ದೇನೆ ನನಗೆ ಕೊಟ್ಬಿಡಿ ಅಂತ ಹೇಳಿ ಡೈರೆಕ್ಟ್ ಅಮೌಂಟ್ ಪೇ ಮಾಡಿ ತಗೋಬಿಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅಮೌಂಟ್ ಕೇಳಿಬಿಟ್ಟು ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಮತ್ತು ಫೋಟೋಸ್ ಎಲ್ಲ ಹಾಕಿರ್ತೀನಿ, ನಾನು ಟೈಮ್ ಸ್ಪೆಂಡ್ ಮಾಡಿರ್ತೀನಿ ಅಲ್ಲಿ. ನನಗೇನು ಅಂದರೆ ಏನೋ ಒಂದು ಸೇಲ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಮಾಡಿರ್ತೀನಿ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಬರ್ತಾರೆ, ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ, ರೇಟ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ, ಮತ್ತು ರೇಟ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಬ್ಬಳು ಸ್ಪೈನ್ ಇಂಜುರಿ ಆಗಿರೋಳು ಇಷ್ಟು ಕಷ್ಟಪಟ್ಟು ನಾನು ವೀಡಿಯೋಸ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಟೆರಾಕುಟ್ಟದ್ದು ಮಾಡಿಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂತಿದ್ದೀನಿ ಅದರೊಳಗಡೆ ಅಂದರೆ ಎಷ್ಟು ಶ್ರಮ ಇದೆ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಅವರಿಗೆ ಕಷ್ಟ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಏನಂದರೆ ಬಂದು ಎನ್ಕ್ವೈರಿ ಮಾಡ್ತಿರಲ್ಲ, ಅಟ್ಲೀಸ್ಟ್ ಒಂದಾರು ತೊಗೊಂಡ್ರೆ ಎಷ್ಟು ಖುಷಿ ಆಗುತ್ತೆ ನಮಗೆ. ಕೇಳಿಬಿಟ್ಟು ಅಮೌಂಟ್ ಜಾಸ್ತಿ ಆಗುತ್ತೆ ಅಂತೇಳಿ ಹೊರ್ಟೋಗೋದು. ಮತ್ತು ನೀವು ನಿಜ ಹೇಳಬೇಕು ಅಂದರೆ ಆನ್ಲೈನಲ್ಲಿ ಹೋಗಿ ಸರ್ಚ್ ಮಾಡಿ, ನನ್ನ ಪೇಜಲ್ಲಿ ಮಾತ್ರ ನಾನು ಇಷ್ಟು ರೇಟ್ ಕಮ್ಮಿ ಮಾಡಿಕೊಡ್ತಾಯಿದ್ದೀನಿ. ಅದು ಹ್ಯಾಂಡ್ಮೇಡ್ಗಳು, ನಾನು ಕೈಯಿಂದ ಮಾಡೋ ಡಿಸೈನ್ಸ್ ಎಲ್ಲ ನಾನು ಕಮ್ಮಿ ರೇಟ್ಗೆ ಹಾಕ್ತಾಯಿದ್ದೀನಿ. ಬೇರೆ ಕಡೆ ಹೋಗಿ ಬೇರೆ ಪೇಜಸ್ಸಲ್ಲಿ ವಿಚಾರಿಸಿ ಇದೆಷ್ಟು ರೇಟ್ ಆಗುತ್ತೆ ಅಂತ. ಆ ರೇಟ್ ಮೇಲೆ ಬಂದು ನೋಡಿ. ತುಂಬ ಜನ ಫೋಟೋಸ್ ಹಾಕಿಸ್ಕೋತಾರೆ, ನೋಡ್ತಾರೆ, ರೇಟ್ ಕೇಳ್ತಾರೆ, ಸುಮ್ಮನೆ ಆಗಿಬಿಡ್ತಾರೆ. ಹಿಂಗೆ ಎಷ್ಟೋ ವಾಟ್ಸಪ್ಪಲ್ಲಿ ಮೆಸೇಜಸ್ ಹಂಗೆ ಉಳ್ಕೊಂಡಿದ್ದಾವೆ ನನಗೆ. ನಾನು ಒಬ್ರಿಗೆ ಟೈಮ್ ಕೊಟ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅಂದರೆ ಆ ಟೈಮ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ನನಗೆ ಮಾತ್ರ ಗೊತ್ತಿದೆ. ನನಗೆ ಒಂದೊಂದು ಸಾರಿ ಊಟ ಮಾಡೋಕ್ಕಾಗಲ್ಲ, ತಿಂಡಿ ತಿನ್ನೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ. ಆ ಟೈಮ್ನೆಲ್ಲ ನಾನು ಆ ಟೆರಾಕುಟ್ಟಾಗ ಇಟ್ಟಿರ್ತೀನಿ. ಬಟ್ ಬಂದು ಅವ್ರು ಟೈಮ್ ವೇಸ್ಟ್ ಮಾಡಿ ಹೋಗ್ತಿರಲ್ಲ, ಆವಾಗ ತುಂಬಾ ಬೇಜಾರಾಗುತ್ತೆ. ನನ್ನಂತೊಳಗೆ ಈ ಥರ ಮಾಡಬೇಡಿ. ತಗೊಳ್ಳೋದಿದ್ದರೆ ಮನಸ್ಸಿದ್ರೆ ಒಂದಾದರೂ ಪರ್ಚೇಸ್ ಮಾಡಿ. ಅದು ಬಿಟ್ಬಿಟ್ಟು ಬಂದು ಟೈಮ್ ಪಾಸ್ ಮಾಡಿ ಅಲ್ಲಿಗೆ ಬಿಟ್ಟು ಹೋಗೋದು ಯಾವುದೇ ಅರ್ಥ ಇರೋದಿಲ್ಲ. ಯಾಕಂದರೆ ಒಂದು 5 ನಿಮಿಷದ ಬೆಲೆ ಆ ಕೆಲಸ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ, ಅದ್ರ ಬೆಲೆ ಏನಂತ.